ಭದ್ರತಾ ಪಡೆಯ ಮಹಾಬೇಟೆಯಲ್ಲಿ ಮೋಸ್ಟ್ ವಾಂಟೆಡ್ ನಕ್ಸಲ ಮಟಾಶ್ ಆಗಿದ್ದಾನೆ. ನಕ್ಸಲರ ಟಾಪ್ ಕಮಾಂಡರ್ ಬಸವರಾಜು ಫಿನಿಶ್ ಆಗಿದ್ದಾನೆ. ಹಾಗಾದ್ರೆ ಯಾರಿವನು ಬಸವರಾಜು? ಇವನ ರಕ್ತ ಸಿಕ್ತ ಅಧ್ಯಾಯ ಏನು ಅಂತ ತೋರಿಸ್ತೀವಿ ನೋಡಿ. ನಕ್ಸಲರ ಟಾಪ್ ಕಮಾಂಡರ್ ಮಟಾಶ್, ಮೋಸ್ಟ್ ವಾಂಟೆಡ್ ಬಸವರಾಜು ಫಿನಿಶ್. ಎನ್ಕೌಂಟರ್. ಛತ್ತೀಸ್ಗಢದ ನಾರಾಯಣಪುರದಲ್ಲಿ ನಡೆದ ಎನ್ಕೌಂಟರ್ನಲ್ಲಿ 27 ಮಂದಿ ನಕ್ಸಲರು ಮಟಾಶ್ ಆಗಿದ್ದಾರೆ. ಭದ್ರತಾ ಪಡೆ ನಡೆಸಿದ ಫೈರಿಂಗ್ನಲ್ಲಿ ಮೋಸ್ಟ್ ವಾಂಟೆಡ್ ನಕ್ಸಲ್ ನಾಯಕ ಫಿನಿಶ್ ಆಗಿದ್ದಾನೆ. ಅದು ಬೇರೆ ಯಾರೂ ಅಲ್ಲ, ನಂಬಲ ಕೇಶವ್ ರಾವ್ ಅಲಿಯಾಸ್ ಬಸವರಾಜು. ಎಸ್, ಛತ್ತೀಸ್ಗಢ ನಾರಾಯಣಪುರದಲ್ಲಿ ಭದ್ರತಾ ಪಡೆ ಮೋಸ್ಟ್ ವಾಂಟೆಡ್ ನಕ್ಸಲ್ ನಾಯಕ ನಂಬಲ ಕೇಶವ್ ರಾವ್ ಅಲಿಯಾಸ್ ಬಸವರಾಜನನ್ನ ಹೊಡೆದು ಹಾಕಿದೆ. ಅಷ್ಟಕ್ಕೂ ಯಾರಿವನು ಬಸವರಾಜು? ಇವನ ಭಯಾನಕ ರಕ್ತ ಸಿಕ್ತ ಚರಿತ್ರೆ ಏನು ಅಂತಾನೆ ತೋರಿಸ್ತೀವಿ ನೋಡಿ. ನಂಬಲ ಕೇಶವ್ ರಾವ್ ಅಲಿಯಾಸ್ ಬಸವರಾಜು ಮೂಲತಃ ಆಂಧ್ರಪ್ರದೇಶದ ವಿಜಯನಗರಂನ ನಿವಾಸಿ. ಇವನು ಓದೋ ವಯಸ್ಸಲ್ಲಿ 1970ರಲ್ಲಿ ಮಾವೋವಾದಿ ಚಟುವಟಿಕೆಗಳಲ್ಲಿ ಸೇರಿಕೊಂಡ. ಪೆನ್ ಹಿಡಿಯಬೇಕಾದ ವಯಸ್ಸಲ್ಲಿ ಬಂದೂಕು ಹಿಡಿದುಕೊಂಡ. ಬಳಿಕ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾವೋವಾದಿ ಸಂಘಟನೆ ನಾಯಕನಾದ. ಸಿಪಿಐ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದ. 2003ರಲ್ಲಿ ತಿರುಪತಿಯ ಅಲಿಪಿರಿ ಬಳಿ ಸಿಎಂ ಚಂದ್ರಬಾಬು ನಾಯ್ಡು ಹತ್ಯೆಗೆ ಯತ್ನಿಸಿದ್ದ. ಚಂದ್ರಬಾಬು ನಾಯ್ಡು ವಾಹನ ಗುರಿಯಾಗಿಸಿ ನೆಲಬಾಂಬ್ ಸ್ಫೋಟಿಸಿದ್ದ. ಇದಿಷ್ಟೇ ಅಲ್ಲ, ಛತ್ತೀಸ್ಗಢದಲ್ಲಿ 75 ಸಿಆರ್ಪಿಎಫ್ ಯೋಧರ ಹತ್ಯಾಕಾಂಡದಲ್ಲಿ ಭಾಗಿಯಾಗಿದ್ದ. 2013ರಲ್ಲಿ ಕಾಂಗ್ರೆಸ್ ನಾಯಕರ ಹತ್ಯೆಯಲ್ಲಿ ಇದೇ ಬಸವರಾಜು ಭಾಗಿಯಾಗಿದ್ದ. ಬಸವರಾಜು ಹುಡುಕಿಕೊಟ್ಟವರಿಗೆ 1.5 ಕೋಟಿ ಘೋಷಿಸಲಾಗಿತ್ತು. ಬದುಕಿದ್ದಷ್ಟು ಕಾಲ ರಕ್ತದಲ್ಲೇ ಸ್ನಾನ ಮಾಡಿದ್ದ ನಂಬಲ ಕೇಶವರಾವ್ ಅಲಿಯಾಸ್ ಬಸವರಾಜು ಕೊನೆಗೂ ಫಿನಿಶ್ ಆಗಿದ್ದಾನೆ. ಬಂದೂಕಿನಲ್ಲಿ ಅಟ್ಟಹಾಸ ಮೆರೆದ ನಕ್ಸಲ್ ನಾಯಕ ಕೊನೆಗೂ ಬಂದೂಕಿಗೆ ಬಲಿಯಾಗಿದ್ದಾನೆ. ಒಂದಂತೂ ಸತ್ಯ, ಮೋದಿ ಸರ್ಕಾರದಲ್ಲಿ ಕೆಂಪು ಉಗ್ರರಿಗಂತೂ ಉಳಿಗಾಲವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭದ್ರತಾ ಪಡೆಯ ಮಹಾಬೇಟೆಯಲ್ಲಿ ಮೋಸ್ಟ್ ವಾಂಟೆಡ್ ನಕ್ಸಲ ಮಟಾಶ್ ಆಗಿದ್ದಾನೆ. ನಕ್ಸಲರ ಟಾಪ್ ಕಮಾಂಡರ್ ಬಸವರಾಜು ಫಿನಿಶ್ ಆಗಿದ್ದಾನೆ. ಹಾಗಾದ್ರೆ ಯಾರಿವನು ಬಸವರಾಜು? ಇವನ ರಕ್ತ ಸಿಕ್ತ ಅಧ್ಯಾಯ ಏನು ಅಂತ ತೋರಿಸ್ತೀವಿ ನೋಡಿ. ನಕ್ಸಲರ ಟಾಪ್ ಕಮಾಂಡರ್ ಮಟಾಶ್, ಮೋಸ್ಟ್ ವಾಂಟೆಡ್ ಬಸವರಾಜು ಫಿನಿಶ್. ಎನ್ಕೌಂಟರ್. ಛತ್ತೀಸ್ಗಢದ ನಾರಾಯಣಪುರದಲ್ಲಿ ನಡೆದ ಎನ್ಕೌಂಟರ್ನಲ್ಲಿ 27 ಮಂದಿ ನಕ್ಸಲರು ಮಟಾಶ್ ಆಗಿದ್ದಾರೆ. ಭದ್ರತಾ ಪಡೆ ನಡೆಸಿದ ಫೈರಿಂಗ್ನಲ್ಲಿ ಮೋಸ್ಟ್ ವಾಂಟೆಡ್ ನಕ್ಸಲ್ ನಾಯಕ ಫಿನಿಶ್ ಆಗಿದ್ದಾನೆ. ಅದು ಬೇರೆ ಯಾರೂ ಅಲ್ಲ, ನಂಬಲ ಕೇಶವ್ ರಾವ್ ಅಲಿಯಾಸ್ ಬಸವರಾಜು. ಎಸ್, ಛತ್ತೀಸ್ಗಢ ನಾರಾಯಣಪುರದಲ್ಲಿ ಭದ್ರತಾ ಪಡೆ ಮೋಸ್ಟ್ ವಾಂಟೆಡ್ ನಕ್ಸಲ್ ನಾಯಕ ನಂಬಲ ಕೇಶವ್ ರಾವ್ ಅಲಿಯಾಸ್ ಬಸವರಾಜನನ್ನ ಹೊಡೆದು ಹಾಕಿದೆ. ಅಷ್ಟಕ್ಕೂ ಯಾರಿವನು ಬಸವರಾಜು? ಇವನ ಭಯಾನಕ ರಕ್ತ ಸಿಕ್ತ ಚರಿತ್ರೆ ಏನು ಅಂತಾನೆ ತೋರಿಸ್ತೀವಿ ನೋಡಿ. ನಂಬಲ ಕೇಶವ್ ರಾವ್ ಅಲಿಯಾಸ್ ಬಸವರಾಜು ಮೂಲತಃ ಆಂಧ್ರಪ್ರದೇಶದ ವಿಜಯನಗರಂನ ನಿವಾಸಿ. ಇವನು ಓದೋ ವಯಸ್ಸಲ್ಲಿ 1970ರಲ್ಲಿ ಮಾವೋವಾದಿ ಚಟುವಟಿಕೆಗಳಲ್ಲಿ ಸೇರಿಕೊಂಡ. ಪೆನ್ ಹಿಡಿಯಬೇಕಾದ ವಯಸ್ಸಲ್ಲಿ ಬಂದೂಕು ಹಿಡಿದುಕೊಂಡ. ಬಳಿಕ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾವೋವಾದಿ ಸಂಘಟನೆ ನಾಯಕನಾದ. ಸಿಪಿಐ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದ. 2003ರಲ್ಲಿ ತಿರುಪತಿಯ ಅಲಿಪಿರಿ ಬಳಿ ಸಿಎಂ ಚಂದ್ರಬಾಬು ನಾಯ್ಡು ಹತ್ಯೆಗೆ ಯತ್ನಿಸಿದ್ದ. ಚಂದ್ರಬಾಬು ನಾಯ್ಡು ವಾಹನ ಗುರಿಯಾಗಿಸಿ ನೆಲಬಾಂಬ್ ಸ್ಫೋಟಿಸಿದ್ದ. ಇದಿಷ್ಟೇ ಅಲ್ಲ, ಛತ್ತೀಸ್ಗಢದಲ್ಲಿ 75 ಸಿಆರ್ಪಿಎಫ್ ಯೋಧರ ಹತ್ಯಾಕಾಂಡದಲ್ಲಿ ಭಾಗಿಯಾಗಿದ್ದ. 2013ರಲ್ಲಿ ಕಾಂಗ್ರೆಸ್ ನಾಯಕರ ಹತ್ಯೆಯಲ್ಲಿ ಇದೇ ಬಸವರಾಜು ಭಾಗಿಯಾಗಿದ್ದ. ಬಸವರಾಜು ಹುಡುಕಿಕೊಟ್ಟವರಿಗೆ 1.5 ಕೋಟಿ ಘೋಷಿಸಲಾಗಿತ್ತು. ಬದುಕಿದ್ದಷ್ಟು ಕಾಲ ರಕ್ತದಲ್ಲೇ ಸ್ನಾನ ಮಾಡಿದ್ದ ನಂಬಲ ಕೇಶವರಾವ್ ಅಲಿಯಾಸ್ ಬಸವರಾಜು ಕೊನೆಗೂ ಫಿನಿಶ್ ಆಗಿದ್ದಾನೆ. ಬಂದೂಕಿನಲ್ಲಿ ಅಟ್ಟಹಾಸ ಮೆರೆದ ನಕ್ಸಲ್ ನಾಯಕ ಕೊನೆಗೂ ಬಂದೂಕಿಗೆ ಬಲಿಯಾಗಿದ್ದಾನೆ. ಒಂದಂತೂ ಸತ್ಯ, ಮೋದಿ ಸರ್ಕಾರದಲ್ಲಿ ಕೆಂಪು ಉಗ್ರರಿಗಂತೂ ಉಳಿಗಾಲವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭದ್ರತಾ ಪಡೆಯ ಮಹಾಬೇಟೆಯಲ್ಲಿ ಮೋಸ್ಟ್ ವಾಂಟೆಡ್ ನಕ್ಸಲ ಮಟಾಶ್ ಆಗಿದ್ದಾನೆ. ನಕ್ಸಲರ ಟಾಪ್ ಕಮಾಂಡರ್ ಬಸವರಾಜು ಫಿನಿಶ್ ಆಗಿದ್ದಾನೆ. ಹಾಗಾದ್ರೆ ಯಾರಿವನು ಬಸವರಾಜು? ಇವನ ರಕ್ತ ಸಿಕ್ತ ಅಧ್ಯಾಯ ಏನು ಅಂತ ತೋರಿಸ್ತೀವಿ ನೋಡಿ.
ನಕ್ಸಲರ ಟಾಪ್ ಕಮಾಂಡರ್ ಮಟಾಶ್. ಮೋಸ್ಟ್ ವಾಂಟೆಡ್ ಬಸವರಾಜು ಫಿನಿಶ್. ಎನ್ಕೌಂಟರ್. ಛತ್ತೀಸ್ಗಢದ ನಾರಾಯಣಪುರದಲ್ಲಿ ನಡೆದ ಎನ್ಕೌಂಟರ್ನಲ್ಲಿ 27 ಮಂದಿ ನಕ್ಸಲರು ಮಟಾಶ್ ಆಗಿದ್ದಾರೆ. ಭದ್ರತಾ ಪಡೆ ನಡೆಸಿದ ಫೈರಿಂಗ್ನಲ್ಲಿ ಮೋಸ್ಟ್ ವಾಂಟೆಡ್ ನಕ್ಸಲ್ ನಾಯಕ ಫಿನಿಶ್ ಆಗಿದ್ದಾರೆ. ಅದು ಬೇರೆ ಯಾರೂ ಅಲ್ಲ, ನಂಬಲ ಕೇಶವ್ ರಾವ್ ಅಲಿಯಾಸ್ ಬಸವರಾಜು. ಎಸ್, ಛತ್ತೀಸ್ಗಢ ನಾರಾಯಣಪುರದಲ್ಲಿ ಭದ್ರತಾ ಪಡೆ ಮೋಸ್ಟ್ ವಾಂಟೆಡ್ ನಕ್ಸಲ್ ನಾಯಕ ನಂಬಲ ಕೇಶವ್ ರಾವ್ ಅಲಿಯಾಸ್ ಬಸವರಾಜನನ್ನ ಹೊಡೆದು ಹಾಕಿದೆ. ಅಷ್ಟಕ್ಕೂ ಯಾರಿವನು ಬಸವರಾಜು, ಇವನ ಭಯಾನಕ ರಕ್ತಸಿಕ್ತ ಚರಿತ್ರೆ ಏನು ಅಂತಾನೆ ತೋರಿಸ್ತೀವಿ ನೋಡಿ. ನಂಬಲ ಕೇಶವ್ ರಾವ್ ಅಲಿಯಾಸ್ ಬಸವರಾಜು ಮೂಲತಃ ಆಂಧ್ರಪ್ರದೇಶದ ವಿಜಯನಗರಂನ ನಿವಾಸಿ. ಇವನು ಓದೋ ವಯಸ್ಸಲ್ಲಿ 1970ರಲ್ಲಿ ಮಾವೋವಾದಿ ಚಟುವಟಿಕೆಗಳಲ್ಲಿ ಸೇರಿಕೊಂಡ. ಪೆನ್ ಹಿಡಿಯಬೇಕಾದ ವಯಸ್ಸಲ್ಲಿ ಬಂದೂಕು ಹಿಡಿದುಕೊಂಡ. ಬಳಿಕ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾವೋವಾದಿ ಸಂಘಟನೆ ನಾಯಕನಾದ. ಸಿಪಿಐ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದ. 2003ರಲ್ಲಿ ತಿರುಪತಿಯ ಅಲಿಪಿರಿ ಬಳಿ ಸಿಎಂ ಚಂದ್ರಬಾಬು ನಾಯ್ಡು ಹತ್ಯೆಗೆ ಯತ್ನಿಸಿದ್ದ. ಚಂದ್ರಬಾಬು ನಾಯ್ಡು ವಾಹನ ಗುರಿಯಾಗಿಸಿ ನೆಲಬಾಂಬ್ ಸ್ಫೋಟಿಸಿದ್ದ. ಇದಿಷ್ಟೇ ಅಲ್ಲ, ಛತ್ತೀಸ್ಗಢದಲ್ಲಿ 75 ಸಿಆರ್ಪಿಎಫ್ ಯೋಧರ ಹತ್ಯಾಕಾಂಡದಲ್ಲಿ ಭಾಗಿಯಾಗಿದ್ದ. 2013ರಲ್ಲಿ ಕಾಂಗ್ರೆಸ್ ನಾಯಕರ ಹತ್ಯೆಯಲ್ಲಿ ಇದೇ ಬಸವರಾಜು ಭಾಗಿಯಾಗಿದ್ದ. ಬಸವರಾಜು ಹುಡುಕಿಕೊಟ್ಟವರಿಗೆ 1.5 ಕೋಟಿ ಘೋಷಿಸಲಾಗಿತ್ತು. ಬದುಕಿದ್ದಷ್ಟು ಕಾಲ ರಕ್ತದಲ್ಲೇ ಸ್ನಾನ ಮಾಡಿದ್ದ ನಂಬಲ ಕೇಶವರಾವ್ ಅಲಿಯಾಸ್ ಬಸವರಾಜು ಕೊನೆಗೂ ಫಿನಿಶ್ ಆಗಿದ್ದಾನೆ. ಬಂದೂಕಿನಲ್ಲಿ ಅಟ್ಟಹಾಸ ಮೆರೆದ ನಕ್ಸಲ್ ನಾಯಕ ಕೊನೆಗೂ ಬಂದೂಕಿಗೆ ಬಲಿಯಾಗಿದ್ದಾನೆ. ಒಂದಂತೂ ಸತ್ಯ, ಮೋದಿ ಸರ್ಕಾರದಲ್ಲಿ ಕೆಂಪು ಉಗ್ರರಿಗಂತೂ ಉಳಿಗಾಲವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭದ್ರತಾ ಪಡೆಯ ಮಹಾಬೇಟೆಯಲ್ಲಿ ಮೋಸ್ಟ್ ವಾಂಟೆಡ್ ನಕ್ಸಲ ಮಟಾಶ್ ಆಗಿದ್ದಾನೆ. ನಕ್ಸಲರ ಟಾಪ್ ಕಮಾಂಡರ್ ಬಸವರಾಜು ಫಿನಿಶ್ ಆಗಿದ್ದಾನೆ. ಹಾಗಾದ್ರೆ ಯಾರಿವನು ಬಸವರಾಜು, ಇವನ ರಕ್ತ ಸಿಕ್ತ ಅಧ್ಯಾಯ ಏನು ಅಂತ ತೋರಿಸ್ತೀವಿ ನೋಡಿ. ನಕ್ಸಲರ ಟಾಪ್ ಕಮಾಂಡರ್ ಮಟಾಶ್. ಮೋಸ್ಟ್ ವಾಂಟೆಡ್ ಬಸವರಾಜು ಫಿನಿಶ್. ಎನ್ಕೌಂಟರ್. ಛತ್ತೀಸ್ಗಢದ ನಾರಾಯಣಪುರದಲ್ಲಿ ನಡೆದ ಎನ್ಕೌಂಟರ್ನಲ್ಲಿ 27 ಮಂದಿ ನಕ್ಸಲರು ಮಟಾಶ್ ಆಗಿದ್ದಾರೆ. ಭದ್ರತಾ ಪಡೆ ನಡೆಸಿದ ಫೈರಿಂಗ್ನಲ್ಲಿ ಮೋಸ್ಟ್ ವಾಂಟೆಡ್ ನಕ್ಸಲ್ ನಾಯಕ ಫಿನಿಶ್ ಆಗಿದ್ದಾರೆ. ಅದು ಬೇರೆ ಯಾರೂ ಅಲ್ಲ, ನಂಬಲ ಕೇಶವ್ ರಾವ್ ಅಲಿಯಾಸ್ ಬಸವರಾಜು. ಎಸ್, ಛತ್ತೀಸ್ಗಢ ನಾರಾಯಣಪುರದಲ್ಲಿ ಭದ್ರತಾ ಪಡೆ ಮೋಸ್ಟ್ ವಾಂಟೆಡ್ ನಕ್ಸಲ್ ನಾಯಕ ನಂಬಲ ಕೇಶವ್ ರಾವ್ ಅಲಿಯಾಸ್ ಬಸವರಾಜನನ್ನ ಹೊಡೆದು ಹಾಕಿದೆ. ಅಷ್ಟಕ್ಕೂ ಯಾರಿವನು ಬಸವರಾಜು, ಇವನ ಭಯಾನಕ ರಕ್ತಸಿಕ್ತ ಚರಿತ್ರೆ ಏನು ಅಂತಾನೆ ತೋರಿಸ್ತೀವಿ ನೋಡಿ. ನಂಬಲ ಕೇಶವ್ ರಾವ್ ಅಲಿಯಾಸ್ ಬಸವರಾಜು ಮೂಲತಃ ಆಂಧ್ರಪ್ರದೇಶದ ವಿಜಯನಗರಂನ ನಿವಾಸಿ. ಇವನು ಓದೋ ವಯಸ್ಸಲ್ಲಿ 1970ರಲ್ಲಿ ಮಾವೋವಾದಿ ಚಟುವಟಿಕೆಗಳಲ್ಲಿ ಸೇರಿಕೊಂಡ. ಪೆನ್ ಹಿಡಿಯಬೇಕಾದ ವಯಸ್ಸಲ್ಲಿ ಬಂದೂಕು ಹಿಡಿದುಕೊಂಡ. ಬಳಿಕ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾವೋವಾದಿ ಸಂಘಟನೆ ನಾಯಕನಾದ. ಸಿಪಿಐ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದ. 2003ರಲ್ಲಿ ತಿರುಪತಿಯ ಅಲಿಪಿರಿ ಬಳಿ ಸಿಎಂ ಚಂದ್ರಬಾಬು ನಾಯ್ಡು ಹತ್ಯೆಗೆ ಯತ್ನಿಸಿದ್ದ. ಚಂದ್ರಬಾಬು ನಾಯ್ಡು ವಾಹನ ಗುರಿಯಾಗಿಸಿ ನೆಲಬಾಂಬ್ ಸ್ಫೋಟಿಸಿದ್ದ. ಇದಿಷ್ಟೇ ಅಲ್ಲ, ಛತ್ತೀಸ್ಗಢದಲ್ಲಿ 75 ಸಿಆರ್ಪಿಎಫ್ ಯೋಧರ ಹತ್ಯಾಕಾಂಡದಲ್ಲಿ ಭಾಗಿಯಾಗಿದ್ದ. 2013ರಲ್ಲಿ ಕಾಂಗ್ರೆಸ್ ನಾಯಕರ ಹತ್ಯೆಯಲ್ಲಿ ಇದೇ ಬಸವರಾಜು ಭಾಗಿಯಾಗಿದ್ದ. ಬಸವರಾಜು ಹುಡುಕಿಕೊಟ್ಟವರಿಗೆ 1.5 ಕೋಟಿ ಘೋಷಿಸಲಾಗಿತ್ತು. ಬದುಕಿದ್ದಷ್ಟು ಕಾಲ ರಕ್ತದಲ್ಲೇ ಸ್ನಾನ ಮಾಡಿದ್ದ ನಂಬಲ ಕೇಶವರಾವ್ ಅಲಿಯಾಸ್ ಬಸವರಾಜು ಕೊನೆಗೂ ಫಿನಿಶ್ ಆಗಿದ್ದಾನೆ. ಬಂದೂಕಿನಲ್ಲಿ ಅಟ್ಟಹಾಸ ಮೆರೆದ ನಕ್ಸಲ್ ನಾಯಕ ಕೊನೆಗೂ ಬಂದೂಕಿಗೆ ಬಲಿಯಾಗಿದ್ದಾನೆ. ಒಂದಂತೂ ಸತ್ಯ, ಮೋದಿ ಸರ್ಕಾರದಲ್ಲಿ ಕೆಂಪು ಉಗ್ರರಿಗಂತೂ ಉಳಿಗಾಲವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.